ಭೌತಶಾಸ್ತ್ರ ಭಾಗದ ಉತ್ತರಗಳನ್ನು ನೋಡೋಣ. ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆನ್ಸರ್ಸ್. ಒಂದನೇ ಪ್ರಶ್ನೆ, ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸ. ಇದಕ್ಕೆ ಆಪ್ಷನ್ ಸಿ ಅಪರ್ಚರ್. ಈ ವ್ಯಾಸನ ನಾವು ಅಪರ್ಚರ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಒಂದು ವಿದ್ಯುತ್ ಮೋಟಾರ್ 220 ವೋಲ್ಟ್ ವಿದ್ಯುತ್ ಆಕಾರದಿಂದ 5 ಆಂಪೇರ್ ವಿದ್ಯುತ್ ಪ್ರವಾಹವನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ಮೋಟಾರ್ನ ಸಾಮರ್ಥ್ಯನ ಕಂಡುಹಿಡಿಬೇಕು. ಇಲ್ಲಿ ಮೋಟಾರ್ ಸಾಮರ್ಥ್ಯ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಇದೆ. ಅದು P = V × I. ವಿ ಕೊಟ್ಟಿದ್ದಾರೆ 220, I ಅಂದರೆ 5, ಎರಡನ್ನ ಗುಣಿಸಿದ್ರೆ 1100 ವ್ಯಾಟ್ಸ್. ಸೊ ಆನ್ಸರ್ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಇದು 1 ಅಂಕದ ಪ್ರಶ್ನೆ. ಒಂದು ಗೋಳೀಯ ದರ್ಪಣದ ಸಂಗಮ ದೂರ 15 ಸೆಂಟಿಮೀಟರ್ ಆಗಿದೆ. ವಕ್ರತಾ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಇಲ್ಲಿ ಸಂಗಮ ದೂರ F ಕೊಟ್ಟಿದ್ದಾರೆ ಅವರು 15 ಸೆಂಟಿಮೀಟರ್ ಅಂತ. ವಕ್ರತಾ ತ್ರಿಜ್ಯ ಕಂಡುಹಿಡಿಯುವ ಸೂತ್ರ R = 2F. ಹಾಗಾಗಿ 2 × 15 30 ಸೆಂಟಿಮೀಟರ್. ಮುಂದಿನ ಪ್ರಶ್ನೆ, ಪಳೆಯುಳಿಕೆ ಇಂಧನಗಳ ಯಾವುದಾದರೂ 2 ಅನಾನುಕೂಲಗಳನ್ನು ತಿಳಿಸಿ. ಇಲ್ಲಿ ಮೊದಲನೇ ಅನಾನುಕೂಲ ಅಂದರೆ ಪಳೆಯುಳಿಕೆ ಇಂಧನಗಳು ಬಹುಬೇಗ ಖಾಲಿಯಾಗುತ್ತೆ, ಅಂದರೆ ಇವು ಬರಿದಾಗುವ ಸಂಪನ್ಮೂಲಗಳಾಗಿವೆ. ಆಮೇಲೆ ಪಳೆಯುಳಿಕೆ ಇಂಧನಗಳ ದಹನದಿಂದ ನೈಟ್ರೋಜನ್ ಮತ್ತು ಸಲ್ಫರ್ನ ಆಕ್ಸೈಡ್ಗಳು ಉಂಟಾಗುತ್ತೆ. ಇದು ನಿಧಾನವಾಗಿ ಆಮ್ಲಮಳೆಗೆ ಕಾರಣ ಆಗುತ್ತೆ. ಹಾಗೆ ಪಳೆಯುಳಿಕೆ ಇಂಧನಗಳಿಂದ ವಾಯುಮಾಲಿನ್ಯ ಉಂಟಾಗುತ್ತೆ. ಇದರಿಂದ ನಮಗೆ ಜಾಗತಿಕ ತಾಪಮಾನ ಕೂಡ ಏರಿಕೆಯಾಗಿ ಹಸಿರು ಮನೆ ಪರಿಣಾಮ ಕೂಡ ಉಂಟಾಗುತ್ತೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲ ಎಂದರೇನು? ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ನಾವು ವಿದ್ಯುತ್ ಮಂಡಲ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಇದು 2 ಅಂಕದ ಪ್ರಶ್ನೆ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ರಸ್ವ ಮಂಡಲ ಹೇಗೆ ಉಂಟಾಗುತ್ತದೆ ವಿವರಿಸಿ. ಈ ಸಂದರ್ಭದಲ್ಲಿ ಫ್ಯೂಸ್ನ ಕಾರ್ಯವೇನು ಅಂತಿದೆ. ಇಲ್ಲಿ ಓವರ್ಲೋಡ್ ಉಂಟಾಗೋದು ಅಂತ ಹೇಳಿದ್ರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಒಂದಕ್ಕೊಂದು ಸಂಪರ್ಕ ಬಂದಾಗಲೂ ಕೂಡ ಓವರ್ಲೋಡ್ ಉಂಟಾಗುತ್ತೆ. ಹಾಗೆಯೇ ಒಂದೇ ಸಾಕೆಟ್ಗೆ ಹಲವು ಉಪಕರಣಗಳನ್ನು ಜೋಡಿಸಿದಾಗ ಮತ್ತು ನಿಗದಿಗಿಂತ ಹೆಚ್ಚಿನ ವಿಭವಾಂತರ ಉಂಟಾದಾಗ ಈ ಎಲ್ಲ ಸಂದರ್ಭದಲ್ಲಿ ನಮಗೆ ಓವರ್ಲೋಡ್ ಉಂಟಾಗುತ್ತೆ. ಇನ್ನು ರಸ್ವ ಮಂಡಲ ಅಂದರೆ ಸಜೀವ ಮತ್ತು ತಟಸ್ಥ ತಂತಿಗಳು, ನ್ಯೂಟ್ರಲ್ ತಂತಿಗಳು ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿ ಹಠಾತ್ತಾಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತೆ. ಇದನ್ನು ರಸ್ವ ಮಂಡಲ ಅಂತ ಕರಿತೀವಿ. ಫ್ಯೂಸ್ನ ಕಾರ್ಯ, ಫ್ಯೂಸ್ ತಂತಿಯ ಕರಗುವ ಬಿಂದು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ಉಂಟಾದರೆ ತಕ್ಷಣ ಈ ಫ್ಯೂಸ್ ತಂತಿ ಕರಗೋಗುತ್ತೆ. ಆಗ ಸಂಪೂರ್ಣ ವಿದ್ಯುತ್ ಮಂಡಲದಲ್ಲಿ ಹರಿಯುವಂಥ ವಿದ್ಯುತ್ ಪ್ರವಾಹ ನಿಂತು ಹೋಗುತ್ತದೆ. ಮುಂದಿನ ಪ್ರಶ್ನೆ, ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರವನ್ನು ಬರೆಯಿರಿ. ಚಿತ್ರನ ನೀವು ಇಲ್ಲಿ ಗಮನಿಸ್ಬೋದು. ಇದು ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರ ಆಗಿದೆ. ಮುಂದಿನ ಪ್ರಶ್ನೆ, 40 ಓಮ್ಸ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 8 ಓಮ್ಸ್ ರೋಧವನ್ನು ಹೊಂದಿರುವಂಥ ವಾಹಕವನ್ನು ಸರಣಿಯಲ್ಲಿ 12 ವೋಲ್ಟ್ನ ಬ್ಯಾಟರಿಗೆ ವಿದ್ಯುತ್ ಮಂಡಲದಲ್ಲಿ ಜೋಡಿಸಲಾಗಿದೆ. ಮಂಡಲದ ಒಟ್ಟು ರೋಧ ಮತ್ತು ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಇಲ್ಲಿ 40 ಓಮ್ಸ್ ಮತ್ತು 8 ಓಮ್ಸ್ನ ಸರಣಿಯಲ್ಲಿ ಜೋಡಿಸಲಾಗಿದೆ. ಸರಣಿಯಲ್ಲಿ ಜೋಡಿಸಲಾಗಿರೋದ್ರಿಂದ ಇದನ್ನು ನಾವು R1 + R2, RS = R1 + R2 ಫಾರ್ಮುಲಾವನ್ನು ಉಪಯೋಗಿಸ್ತೀವಿ. ಇಲ್ಲಿ 40 + 8 ಓಮ್ ಅಂದರೆ 48 ಓಮ್ಸ್ ಆಗುತ್ತೆ. ಹಾಗಾಗಿ ಒಟ್ಟು ರೋಧ, ಮಂಡಲದಲ್ಲಿರುವಂಥ ಒಟ್ಟು ರೋಧ ಬಂದು 48 ಓಮ್ಸ್. ಹಾಗೆಯೇ ಇಲ್ಲಿ ಹರಿಯುತ್ತಿರುವಂಥ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕು. ವಿದ್ಯುತ್ ಪ್ರವಾಹ ಕಂಡುಹಿಡಿಯೋದಕ್ಕೆ ಸೂತ್ರ I = V/R. ವಿ 12 ನಾವು 12 ಕೊಟ್ಟಿದ್ದಾರೆ ಆಲ್ರೆಡಿ, 48 ನಾವು ಕಂಡುಹಿಡಿದೀವಿ ಆರ್ಗೆ. ಸೊ 12 / 48 ಅಂದರೆ 1/4 ಆಗುತ್ತೆ. ಮತ್ತು ಅದನ್ನು ಭಾಗಿಸಿದಾಗ 0.25 ಆಂಪೇರ್ಸ್. ಸೊ ಟೋಟಲ್ ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ 0.25 ಆಂಪೇರ್ಸ್. ಮುಂದಿನ ಪ್ರಶ್ನೆ, ಇದು 3 ಮಾರ್ಕ್ಸ್ ಪ್ರಶ್ನೆ. ಪಿನ ಮಸೂರದ ಮುಂದೆ 2 F1ಗಿಂತ ದೂರದಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರಚನೆಯ ರೇಖಾಚಿತ್ರವನ್ನು ಬರೆಯಿರಿ. ಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ. ಇಲ್ಲಿ F1 ಅಂದರೆ ಮಸೂರದ ಪ್ರಧಾನ ಸಂಗಮ. ನೀವು ಚಿತ್ರದಲ್ಲಿ ಗಮನಿಸಿ, 2 F1ಗಿಂತ ಆಚೆ ಇಟ್ಟಿರುವಂಥ ವಸ್ತು, ಆ ವಸ್ತುವಿನ ಪ್ರತಿಬಿಂಬ ನಮಗೆ F1 ಮತ್ತು 2 F1 ಎರಡರ ನಡುವೆ ಪ್ರತಿಬಿಂಬ ಉಂಟಾಗಿದೆ. ಮತ್ತು ಉಂಟಾಗಿರೋ ಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾಗಿದ್ದ ಬಿಂಬ ಉಂಟಾಗಿದೆ. ನೀವು ಅಲ್ಲಿ ಬಿಂಬವನ್ನು ಗಮನಿಸ್ಬೋದು. ಇಲ್ಲಿ ಬಂದು AB ಹೋಗಿ ಇಲ್ಲಿ BA ಆಗ್ತಾ ಇದೆ. ನೀವು ಉಲ್ಟಾ ಅಂದರೆ ತಲೆ ಕೆಳಗಾಗಿದೆ, ಪ್ರತಿಬಿಂಬ ತಲೆ ಕೆಳಗಾಗಿದೆ. ಮುಂದಿನ ಪ್ರಶ್ನೆ, ಇದು ಇದರಲ್ಲೇ ಅಥವಾ ಪ್ರಶ್ನೆ. ನಿಮ್ನ ದರ್ಪಣದ ಮುಂದೆ
ಸಿಯಿಂದ ದೂರದಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರಚನೆಯ ರೇಖಾಚಿತ್ರವನ್ನು ಬರೆಯಿರಿ. ಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ. ಇಲ್ಲಿ ನೀವು ಚಿತ್ರ ನೋಡ್ಬೋದು. ಇಲ್ಲಿ ಎ ಬಿ ವಸ್ತುವನ್ನು ನಿಮ್ನ ದರ್ಪಣದ ಮುಂದೆ ಸಿಗಿಂತ ದೂರದಲ್ಲಿ ಇಡಲಾಗಿದೆ. ಇಲ್ಲಿ ಉಂಟಾದ ಪ್ರತಿಬಿಂಬದ ಸ್ಥಾನ ಸಿ ಮತ್ತು ಎಫ್ಗಳ ನಡುವೆ ಉಂಟಾಗಿದೆ ಮತ್ತು ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ ಉಂಟಾಗಿದೆ. ಮುಂದಿನ ಪ್ರಶ್ನೆ, ವಿದ್ಯುತ್ ವಿಭವಾಂತರ ಎಂದರೇನು? ವಿಭವಾಂತರದ ಎಸ್ಐ ಏಕಮಾನ ಯಾವುದು? ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನವನ್ನು ಹೆಸರಿಸಿ. ಒಂದು ಏಕಮಾನ ಆದೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ವಿಭವಾಂತರ ಅಂತ ಕರಿತೀವಿ. ವಿಭವಾಂತರದ ಏಕಮಾನ ವೋಲ್ಟ್. ಇದನ್ನು ವೋಲ್ಟ್ ಮೀಟರ್ನಿಂದ ಅಳೀತಾರೆ. ಮುಂದಿನ ಪ್ರಶ್ನೆ, 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಒಂದು ವಿಕೇಂದ್ರೀಕರಿಸುವ ಮಸೂರದಿಂದ ಒಂದು ವಸ್ತುವನ್ನು 30 ಸೆಂಟಿಮೀಟರ್ ದೂರದಲ್ಲಿ ಇಡಲಾಗಿದೆ. ಹಾಗಾದರೆ ಪ್ರತಿಬಿಂಬವು ಮಸೂರದಿಂದ ಎಷ್ಟು ದೂರದಲ್ಲಿ ಉಂಟಾಗುತ್ತದೆ? ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಯು ಕೊಟ್ಟಿದ್ದಾರೆ, ಎಫ್ ಕೊಟ್ಟಿದ್ದಾರೆ. ಯು -30 ಸೆಂಟಿಮೀಟರು, ಅದೇ ಥರ ಎಫ್ -15 ಸೆಂಟಿಮೀಟರ್. ಈಗ ನಾವು ವಿನ ಕಂಡುಹಿಡಿಬೇಕು. ಫಾರ್ಮುಲಾ 1/f = 1/v - 1/u. ಇಲ್ಲಿ ನಾವು 1/vನ ಕಂಡುಹಿಡಿಬೇಕಾಗಿರೋದ್ರಿಂದ ವಿನ ಒಂದು ಕಡೆ ಸೈಡಿಗೆ ತೊಗೊಂಡು ಆಗ 1/v = 1/f + 1/u ಆಗುತ್ತೆ. ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/-15 + 1/-30 ಆಗುತ್ತೆ. ಆಮೇಲೆ ಮತ್ತು ಅದನ್ನು ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಹಾಗಾಗಿ -1/15 - 1/30 ಆಗುತ್ತೆ. 15ಕ್ಕೂ 30ಕ್ಕೂ ಲಾಸ ಕಂಡುಹಿಡ್ಕೊಂಡ್ರೆ 30. ಆಮೇಲೆ -2 -1 ಬರುತ್ತೆ. ಅದೇ -2 -1 ಆಗಿರೋದ್ರಿಂದ -3. ಸಿಂಪ್ಲಿಫೈ ಮಾಡಿದಾಗ 1/10. ಓರೆ ಗುಣಾಕಾರ ಮಾಡಿದ್ರೆ 1/v = -1/10 ಇರೋದು v = -10 ಸೆಂಟಿಮೀಟರ್ ಆಗುತ್ತೆ. ಈಗ ಪ್ರತಿಬಿಂಬದ ವರ್ಧನೆ ಕಂಡುಹಿಡಿಬೇಕು ಅಂದರೆ ಅದಕ್ಕೊಂದು ಸೂತ್ರ, m = v/u. v ಅಂದರೆ -10, u ಅಂದರೆ -30. ಮೈನಸ್ ಕ್ಯಾನ್ಸಲು, 0 ಕ್ಯಾನ್ಸಲು, 1/3 ಮತ್ತು ಸಿಂಪ್ಲಿಫೈ ಮಾಡಿದ್ರೆ +0.33 ಬರುತ್ತೆ. ಮುಂದಿನ ಪ್ರಶ್ನೆ, ಫ್ಯಾರಡೆಯ ಕಾಂತ ಮತ್ತು ಸುರುಳಿ ಪ್ರಯೋಗವನ್ನು ವಿವರಿಸಿ. ಈ ಪ್ರಯೋಗದ ಸಹಾಯದಿಂದ ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನು ನಿರೂಪಿಸಿ. ಉತ್ತರ, ಒಂದು ರಟ್ಟಿನ ಕೊಳವೆಯೊಗೆ ಅವಾಹಕ ಹೊದಿಕೆಯನ್ನು ಹೊಂದಿರುವ ತಂತಿಯನ್ನು ಹಲವು ಸುರುಳಿಯಾಗಿ ಸುತ್ತಿ ಅದರ ತುದಿಗಳನ್ನು ಗೆಲ್ವನೋಮೀಟರ್ಗೆ ಸಂಪರ್ಕಿಸಬೇಕು. ಈಗ ರಟ್ಟಿನ ಕೊಳವೆಯಲ್ಲಿ ಒಂದು ದಂಡಕಾಂತವನ್ನು ಹಿಂದಕ್ಕೂ ಮುಂದಕ್ಕೂ ಚಲಿಸುವಂತೆ ಮಾಡಿದಾಗ ಈ ಕೆಳಗಿನ ವೀಕ್ಷಣೆಗಳನ್ನು ನೋಡಬಹುದು. ಮೊದಲನೇದು, ದಂಡಕಾಂತವನ್ನು ಸುರುಳಿಯೊಳಗೆ ತಳ್ಳಿದಾಗ ಗೆಲ್ವನೋಮೀಟರ್ನ ಸೂಜಿಯು ಬಲಗಡೆಗೆ ವಿಚಲನೆಗೊಳ್ಳುತ್ತೆ. ಎರಡನೇ ಕೇಸು, ದಂಡಕಾಂತವನ್ನು ಸುರುಳಿಯ ಒಳಗಿನಿಂದ ಹೊರಕ್ಕೆ ತೆಗೆದಾಗ ಗೆಲ್ವನೋಮೀಟರ್ನ ಸೂಜಿಯು ಎಡಗಡೆಗೆ ವಿಚಲನೆ ಹೊಂದುತ್ತೆ. ಹಾಗೆ ಮೂರನೇದು, ದಂಡಕಾಂತವನ್ನು ಸುರುಳಿಯ ಒಳಗೆ ನಿಶ್ಚಲವಾಗಿರಿಸಿದಾಗ ಇಲ್ಲಿ ಗೆಲ್ವನೋಮೀಟರ್ನ ಸೂಜಿಯ ವಿಚಲನೆ 0 ಆಗುತ್ತೆ. ಒಂದು ಸಲ ಎಡಕ್ಕೆ ವಾಲತ್ತೆ, ಒಂದು ಸಲ ಬಲಕ್ಕೆ ವಾಲತ್ತೆ. ಸುರುಳಿ ಒಳಗಡೆ ನಿಶ್ಚಲವಾಗಿದ್ದಾಗ ವಿಚಲನೆ ಅಂದರೆ ಸೂಜಿಯ ಮೂಮೆಂಟು 0ದಲ್ಲಿ ನಿಲ್ಲುತ್ತೆ. ಮತ್ತು ಇದರ ಪ್ರಕಾರ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಹೇಳಿದ್ರೆ, ಸುರುಳಿಗೆ ಹೊಂದಿಕೊಂಡಿರುವ ಕಾಂತದ ಚಲನೆಯು ಮಂಡಲದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತೆ. ಇದನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆ. ಫ್ಲೆಮಿಂಗನ ಬಲಗೈ ನಿಯಮವನ್ನು ನಿರೂಪಿಸಿ. ವಿದ್ಯುತ್ ಜನಕದಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಪ್ರವಾಹವನ್ನು ಹೇಗೆ ಹೆಚ್ಚಿಸಬಹುದು? ವಿದ್ಯುತ್ ಜನಕ ಮತ್ತು ವಿದ್ಯುತ್ ಮೋಟಾರ್ಗಳಿಗಿರುವ ಯಾವುದಾದ್ರೂ 2 ವ್ಯತ್ಯಾಸವನ್ನು ತಿಳಿಸಿ. ಉತ್ತರ, ಫ್ಲೆಮಿಂಗನ ಬಲಗೈ ನಿಯಮದ ಪ್ರಕಾರ ಬಲಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಇರಿಸಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಮತ್ತು ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಇದನ್ನೇ ಫ್ಲೆಮಿಂಗನ ಬಲಗೈ ನಿಯಮ ಎನ್ನುತ್ತೇವೆ. ಅದೇ ಥರ ಎರಡನೇ ಪಾರ್ಟ್ ಕ್ವೆಶ್ಚನ್ನು, ವಿದ್ಯುತ್ ಜನಕದಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಪ್ರವಾಹವನ್ನು ಹೇಗೆ ಹೆಚ್ಚಿಸಬಹುದು? ಇದನ್ನು 3 ವಿಧಾನದಿಂದ ಹೆಚ್ಚಿಸಬಹುದು. ಒಂದನೇದು, ಒಂದು ವಾಹಕದಲ್ಲಿ ಸುರುಳಿಗಳ ಸಂಖ್ಯೆಯನ್ನು ಹೆಚ್ಚಿಸುವುದರಿಂದ, ಅದೇ ಥರ ಕಾಂತಕ್ಷೇತ್ರದ ಬದಲಾವಣೆಯ ದರವನ್ನು ಹೆಚ್ಚಿಸುವುದರಿಂದ ಮತ್ತು ಪ್ರಬಲ ಕಾಂತಗಳನ್ನು ಬಳಸುವುದರಿಂದ. ಇದರಲ್ಲೇ ವಿದ್ಯುತ್ ಜನಕ ಮತ್ತು ವಿದ್ಯುತ್ ಮೋಟಾರುಗಳಿಗಿರುವ ವ್ಯತ್ಯಾಸ.
ವಿದ್ಯುತ್ ಮೋಟಾರ್ ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ವಿದ್ಯುತ್ ಜನಕ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತೆ. ವಿದ್ಯುತ್ ಮೋಟಾರ್ ಫ್ಲೆಮಿಂಗನ ಎಡಗೈ ನಿಯಮದ ಮೇಲೆ ಕೆಲಸ ಮಾಡುತ್ತೆ. ವಿದ್ಯುತ್ ಜನಕ ಫ್ಲೆಮಿಂಗನ ಬಲಗೈ ನಿಯಮದ ತತ್ವದ ಮೇಲೆ ಕೆಲಸ ಮಾಡುತ್ತೆ, ಅಥವಾ ವಿದ್ಯುತ್ ಕಾಂತೀಯ ಪ್ರೇರಣೆ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಮುಂದಿನ ಪ್ರಶ್ನೆ, ಪೀನ ದರ್ಪಣ ಮತ್ತು ನಿಮ್ನ ದರ್ಪಣದ ಉಪಯೋಗಗಳನ್ನು ಪಟ್ಟಿ ಮಾಡಿ. ಪೀನ ದರ್ಪಣದ ಪ್ರಧಾನ ಸಂಗಮ ಮತ್ತು ವಕ್ರತಾ ತ್ರಿಜ್ಯವನ್ನು ವ್ಯಾಖ್ಯಾನಿಸಿ. ಪೀನ ದರ್ಪಣದ ಉಪಯೋಗಗಳು: ವಾಹನದ ಹಿನ್ನೋಟ ಕನ್ನಡಿಯಾಗಿ ಬಳಸುವರು. ರಸ್ತೆಯ ತಿರುವುಗಳಲ್ಲಿ ಈ ದರ್ಪಣವನ್ನು ಬಳಸ್ತಾರೆ. ಹಾಗೆ ವರ್ಧಿತ ಕನ್ನಡಿಯಾಗಿ ಕೂಡ ಈ ಒಂದು ಪೀನ ದರ್ಪಣವನ್ನು ಬಳಸ್ತಾರೆ. ಹಾಗೆಯೇ ನಿಮ್ನ ದರ್ಪಣದ ಉಪಯೋಗಗಳು: ವಾಹನದ ಹೆಡ್ಲೈಟ್ ದೀಪಗಳಲ್ಲಿ, ಕ್ಷೌರ ಅಂಗಡಿಗಳಲ್ಲಿ ಕನ್ನಡಿಯಾಗಿ, ಟಾರ್ಚ್ಗಳಲ್ಲಿ ಬಳಸುವರು, ಸೌರ ದೀಪಗಳಲ್ಲಿ ಬಳಸ್ತಾರೆ. ಹಾಗೆ ದಂತ ವೈದ್ಯರು ಹಲ್ಲಿನ ಪರೀಕ್ಷೆ ಮಾಡೋದಕ್ಕೂ ಕೂಡ ಇದನ್ನು ಬಳಸ್ತಾರೆ. ಇದರಲ್ಲೇ ಬಿ ಭಾಗದ ಪ್ರಶ್ನೆ, ಪೀನ ದರ್ಪಣದ ಪ್ರಧಾನ ಸಂಗಮ ಮತ್ತು ವಕ್ರತಾ ತ್ರಿಜ್ಯವನ್ನು ವ್ಯಾಖ್ಯಾನಿಸಿ. ಪ್ರಧಾನ ಸಂಗಮ ಅಂತ ಹೇಳಿದ್ರೆ ಪೀನ ದರ್ಪಣದಿಂದ ಪ್ರತಿಫಲನಗೊಂಡ ಬೆಳಕಿನ ಕಿರಣಗಳು ಸಂಧಿಸುವಂತೆ ಭಾಸವಾಗುವ ಬಿಂದುವೇ ಪ್ರಧಾನ ಸಂಗಮ ಬಿಂದು. ಇದನ್ನು ಎಫ್ನಿಂದ ಸೂಚಿಸ್ತಾರೆ. ಹಾಗೆಯೇ ವಕ್ರತಾ ತ್ರಿಜ್ಯ ಅಂತ ಹೇಳಿದ್ರೆ ವಕ್ರತಾ ಕೇಂದ್ರ ಮತ್ತು ಪೀನ ದರ್ಪಣದ ಧ್ರುವಗಳ ನಡುವಿನ ದೂರವನ್ನು ವಕ್ರತಾ ತ್ರಿಜ್ಯ ಅಂತ ಕರೀತಾರೆ. ವಕ್ರತಾ ತ್ರಿಜ್ಯ ಸಂಗಮ ದೂರದ 2ರಷ್ಟು ಇರುತ್ತೆ. ಅಂದರೆ R = 2F. ವಕ್ರತಾ ತ್ರಿಜ್ಯವನ್ನು R ನಿಂದ ಸೂಚಿಸ್ತಾರೆ. ಇದರ ಸಂಕೇತ R. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 2021-22ನೇ ಸಾಲಿನಲ್ಲಿ KSEEB ಬಿಟ್ಟಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋಣ. ಇದರಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡ್ಬೋದು. ಇದರಲ್ಲಿ ಶಾಲಾ ಅಭ್ಯರ್ಥಿ ಅಂತ ಇದೆ. ಅಂದರೆ 20 ಮಾರ್ಕ್ಸ್ ಇಂಟರ್ನಲ್ಲು, ಇನ್ನು 80 ಮಾರ್ಕ್ಸ್ ರೈಟಿಂಗ್ ಇರುತ್ತೆ. ಹಾಗೆ ರಿಪೀಟರ್ಸ್ ಅಂದರೆ 100 ಮಾರ್ಕ್ಸ್ ಪೂರ್ತಿ ರೈಟಿಂಗ್ ಇರುತ್ತೆ. ಇಲ್ಲಿ ಕೆಲವು ಸಾಮಾನ್ಯ ಸೂಚನೆಗಳು ಕೂಡ ಇದೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ 3 ಭಾಗಗಳಿರುತ್ತೆ. ಭಾಗ ಎ ಫಿಸಿಕ್ಸು ಭೌತಶಾಸ್ತ್ರ, ಭಾಗ ಬಿ ರಸಾಯನಶಾಸ್ತ್ರ, ಹಾಗೆ ಭಾಗ ಸಿ ಬಂದು ಜೀವಶಾಸ್ತ್ರ ಇರುತ್ತೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ವಸ್ತುನಿಷ್ಠ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಮತ್ತು ವಿಷಯನಿಷ್ಠ ಮಾದರಿ ಅಂದರೆ ಎಲ್ಲ 1 ಮಾರ್ಕ್ 2 ಮಾರ್ಕ್ ಕ್ವೆಶನ್ಸ್ ಕೂಡ ಇರುತ್ತೆ. ಟೋಟಲಾಗಿ 38 ಪ್ರಶ್ನೆಗಳನ್ನು ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ. ಕನ್ನಡ ಸಬ್ಜೆಕ್ಟ್ 1 ಬಿಟ್ಟು ಇನ್ನು ಉಳಿದ 5 ಪತ್ರಿಕೆಗಳಲ್ಲಿ ನಿಮಗೆ 38 ಪ್ರಶ್ನೆಗಳು ಕಾಮನ್ ಆಗಿರುತ್ತೆ. ಇದರಲ್ಲಿ ಮೊದಲನೇದಾಗಿ ರಸಾಯನಶಾಸ್ತ್ರದ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸೋಣ. ಇಲ್ಲಿ ನೀವು ಗಮನಿಸ್ಬೋದು. ಮೊದಲನೇ ಪ್ರಶ್ನೆ, ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ. ಇಲ್ಲಿ pH ಮೌಲ್ಯ 7ಕ್ಕಿಂತ ಹೆಚ್ಚಿ ಹೋದಂಗೆಲ್ಲ ಏನಾಗುತ್ತೆ, ಅದು ಪ್ರತ್ಯಾಮ್ಲ ಆಗುತ್ತೆ. 7ಕ್ಕಿಂತ ಕಡಿಮೆ ಬಂದಂಗೆ ಅದು ಆಮ್ಲ ಆಗುತ್ತೆ. ಇಲ್ಲಿ pH ಮೌಲ್ಯ ಹೆಚ್ಚಾಗ್ತಿರೋದ್ರಿಂದ ಅದು ಪ್ರತ್ಯಾಮ್ಲ ಆಗುತ್ತೆ. ಪ್ರತ್ಯಾಮ್ಲ ಆಗುತ್ತಿರೋದ್ರಿಂದ ಅಲ್ಲಿ ಏನಾಗ್ತಿದೆ, OH- ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, OH- ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಉಭಯವರ್ತಿ ಆಕ್ಸೈಡ್ ಯಾವುದು ಅಂತ. ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆನೂ ವರ್ತಿಸ್ಬಿಟ್ಟು ಲವಣಗಳನ್ನ ಉಂಟು ಮಾಡುವಂಥ ಸಂಯುಕ್ತಗಳಿಗೆ ನಾವು ಉಭಯವರ್ತಿ ಆಕ್ಸೈಡ್ಗಳು ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆ ಅಂದರೆ ಸತುವಿನ ಆಕ್ಸೈಡ್ ಜೊತೆಗೆ ಅಲ್ಯೂಮಿನಿಯಂನ ಆಕ್ಸೈಡು. ಸೊ ಇಲ್ಲಿ ನಮಗೆ ಕೊಟ್ಟಿರೋ ಉತ್ತರ ಸತುವಿನ ಆಕ್ಸೈಡ್. ಹಾಗಾಗಿ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಇದು 1 ಅಂಕದ ಪ್ರಶ್ನೆ. ನ್ಯೂಲ್ಯಾಂಡನ ಅಷ್ಟಕಗಳ ನಿಯಮವನ್ನು ನಿರೂಪಿಸಿ. ಇದಕ್ಕೆ ಉತ್ತರ, ನ್ಯೂಲ್ಯಾಂಡರ ಪ್ರಕಾರ ಧಾತುಗಳನ್ನು ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಪ್ರತಿ 8ನೇ ಧಾತುವಿನ ಲಕ್ಷಣಗಳು ಮೊದಲನೇ ಧಾತುವಿನ ಲಕ್ಷಣಗಳನ್ನು ಹೋಲುತ್ತೆ. ಮುಂದಿನ ಪ್ರಶ್ನೆ, ಇದು 2 ಮಾರ್ಕ್ಸ್ದು. ನೀರಿನ ವಿದ್ಯುತ್ ವಿಭಜನೆಯನ್ನು ತೋರಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಮತ್ತು ಇದರಲ್ಲಿ ನಾವು ಬರೀ ಗ್ರಾಫೈಟ್ ದಂಡವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಅವರು. ಹಾಗಾಗಿ ಇಲ್ಲಿ ನಾವು ಚಿತ್ರ ಪೂರ್ತಿ ಬರೆದು ಗ್ರಾಫೈಟ್ ದಂಡ ಒಂದನ್ನು ಗುರುತು ಮಾಡಿದ್ರೆ ಸಾಕಾಗುತ್ತೆ. ಅದಕ್ಕೆ ನೋಡಿ ನಾನಿಲ್ಲಿ ಅದನ್ನು ಹೈಲೈಟ್ ಮಾಡಿದ್ದೀನಿ, ಗ್ರಾಫೈಟ್ ರಾಡ್ಸ್, ಗ್ರಾಫೈಟ್ ದಂಡ. ಮುಂದಿನ ಪ್ರಶ್ನೆ, ಇದು ಅಥವಾ ಪ್ರಶ್ನೆ ಇದೆ. ಅಂದರೆ ಈ 2 ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸಾಕಾಗುತ್ತೆ. ನಾನಿಲ್ಲಿ ಕೀ ಆನ್ಸರ್ ಇರೋದ್ರಿಂದ 2ಕ್ಕೂ ಉತ್ತರವನ್ನು ಬರೆದಿದ್ದೀನಿ. ಇದರಲ್ಲಿ ಈ ಕೆಳಗಿನ ಸಂಯುಕ್ತಗಳ ಅಣುಸೂತ್ರಗಳನ್ನು ಬರೆದು ಪ್ರತಿಯೊಂದರ 2 ಉಪಯೋಗಗಳನ್ನು ಬರೆಯಿರಿ ಅಂತ ಇದೆ. ಮೊದಲನೇದು ವಾಷಿಂಗ್ ಸೋಡಾ ಮತ್ತು ಇನ್ನೊಂದು ಚೆಲುವೆ ಪುಡಿ ಅಂದರೆ ಬ್ಲೀಚಿಂಗ್ ಪೌಡರ್. ವಾಷಿಂಗ್ ಸೋಡಾದು ಅಣುಸೂತ್ರ Na2CO3 ಸೋಡಿಯಂ ಕಾರ್ಬೋನೇಟ್ .10H2O.
ಮತ್ತು ಇದ್ರದ್ದು ಉಪಯೋಗ ಯಾವುದಾದ್ರು ಎರಡು ಬರೆದ್ರೆ ಸಾಕಾಗುತ್ತೆ. ಗಾಜು, ಸಾಬೂನು ಮತ್ತು ಕಾಗದಗಳ ಕಾರ್ಖಾನೆಗಳಲ್ಲಿ ಉಪಯೋಗಿಸ್ತಾರೆ. ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲೂ ಕೂಡ ಬಳಸ್ತಾರೆ. ಹಾಗೆಯೇ ಇನ್ನೊಂದು ಪ್ರಮುಖ ಉಪಯೋಗ ಅಂದರೆ ಗಡಸು ನೀರನ್ನು ಮೆದುಗೊಳಿಸೋದಕ್ಕೆ ಇದನ್ನು ಬಳಸ್ತಾರೆ. ಹಾಗೆ ಎರಡನೇ ಇದರಲ್ಲಿ ಪಾರ್ಟಲ್ಲಿದೆ ಚೆಲುವೆ ಪುಡಿ, ಬ್ಲೀಚಿಂಗ್ ಪೌಡರ್. ಇದು CaOCl2 ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂತ ಕೂಡ ಕರಿತೀವಿ. ಇದ್ರದ್ದು ಉಪಯೋಗ ಬಟ್ಟೆ ಕಾರ್ಖಾನೆಗಳಲ್ಲಿ ನಾರಿಗೆ ಬಿಳುಪನ್ನು ನೀಡೋದಕ್ಕೆ, ಅಂದರೆ ಬಣ್ಣವನ್ನು ತೆಗೆದು ಬಿಳಿ ಬಣ್ಣ ಮಾಡೋದಕ್ಕೆ. ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸ್ತಾರೆ. ಹಾಗೆಯೇ ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸೋದಕ್ಕೆ ಈ ಒಂದು ಬ್ಲೀಚಿಂಗ್ ಪೌಡರ್ನ ಬಳಸ್ತಾರೆ. ಇದರಲ್ಲಿರುವಂಥ ಅಥವಾ ಪ್ರಶ್ನೆ, ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಎರಡು ಅನಿಲಗಳನ್ನು ಹೆಸರಿಸಿ ಮತ್ತು ಪ್ರತಿಯೊಂದರ ಒಂದೊಂದು ಉಪಯೋಗ ಬರೆಯಿರಿ ಅಂತಿದೆ. ಇಲ್ಲಿ ಬಿಡುಗಡೆಯಾಗುವಂಥ ಎರಡು ಅನಿಲ ಅಂದರೆ ಒಂದು ಕ್ಲೋರಿನ್ ಮತ್ತು ಇನ್ನೊಂದು ಹೈಡ್ರೋಜನ್. ಕ್ಲೋರಿನ್ನ ಉಪಯೋಗ ಅಂತ ಹೇಳಿದ್ರೆ ನೀರಿನ ಶುದ್ಧೀಕರಣ, ಸೋಂಕುನಾಶಕ ಹಾಗೆ ಕೀಟನಾಶಕಗಳ ತಯಾರಿಕೆ ಜೊತೆಗೆ PVC ಮತ್ತು CFCಗಳ ತಯಾರಿಕೆಯಲ್ಲಿ ಕ್ಲೋರಿನನ್ನು ಬಳಸ್ತಾರೆ. ಅದೇ ರೀತಿ ಹೈಡ್ರೋಜನ್ ಅನಿಲವನ್ನು ಇಂಧನವಾಗಿ ಬಳಸ್ತಾರೆ. ಜೊತೆಗೆ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಈ ಒಂದು ಹೈಡ್ರೋಜನನ್ನು ಬಳಸ್ತಾರೆ. ಮುಂದಿನ ಪ್ರಶ್ನೆ, ಇದು 3 ಮಾರ್ಕ್ಸಿನ ಪ್ರಶ್ನೆ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಹಾಗೂ ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಇಲ್ಲೂ ಕೂಡ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತಿದೆ. ಇಲ್ಲೂ ಕೂಡ ಎಲ್ಲ ಭಾಗಗಳನ್ನು ಗುರುತಿಸುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಕೇಳಿರೋದೇನೆಂದರೆ ಒಂದು ಸತುವಿನ ಚೂರುಗಳು ಮತ್ತು ಇನ್ನೊಂದು ಸಾಬೂನಿನ ದ್ರಾವಣ. ನೀವು ಈ ಚಿತ್ರದಲ್ಲಿ ಈಗಾಗಲೇ ಗಮನಿಸ್ತಿರ್ಬೋದು, ನಾನು ಆ ಎರಡು ಭಾಗಗಳನ್ನು ಮಾತ್ರ ಹೈಲೈಟ್ ಮಾಡಿದ್ದೀನಿ. ಉಳಿದ ಭಾಗಗಳು ನೀವು ಅಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಎಲ್ಲನೂ ಇಟ್ಟಿದ್ದೀನಿ ನಾನು. ಈಗ ಮುಂದಿನ ಪ್ರಶ್ನೆ, ಇದು ಕೂಡ ಅಥವಾ ಪ್ರಶ್ನೆ. ಅಂದರೆ ರಸಾಯನಶಾಸ್ತ್ರದಲ್ಲಿ ಇದು ಎರಡನೇ ಅಥವಾ ಪ್ರಶ್ನೆ, ಅಂದರೆ ಆರ್ ಕ್ವೆಶ್ಚನ್. ಇದರಲ್ಲಿ ಮೊದಲನೇ ಭಾಗ, ಸೀಸವು ತಾಮ್ರದ ಕ್ಲೋರೈಡ್ ದ್ರಾವಣದೊಂದಿಗೆ ವರ್ತಿಸುವುದು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಮತ್ತು ಯಾಕೆ? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತಿದೆ. ಇಲ್ಲಿ ಸೀಸ ತಾಮ್ರದ ಕ್ಲೋರೈಡ್ ಜೊತೆಗೆ ವರ್ತಿಸ್ಬಿಟ್ಟು ಏನು ಮಾಡುತ್ತೆ, ಸೀಸದ ಕ್ಲೋರೈಡ್ ಆಗುತ್ತೆ, ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತೆ. ಹಾಗಾಗಿ ಇದು ಸ್ಥಾನಪಲ್ಲಟ ಕ್ರಿಯೆ. ಈ ಸ್ಥಾನಪಲ್ಲಟ ಕ್ರಿಯೆ ಯಾಕಾಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸೀಸ ತಾಮ್ರವನ್ನು ಅಂದರೆ ಹೆಚ್ಚು ಕ್ರಿಯಾಶೀಲ, ತನಗಿಂತ ಕಡಿಮೆ ಕ್ರಿಯಾಶೀಲವಾದ ತಾಮ್ರವನ್ನು ತಾಮ್ರದ ಕ್ಲೋರೈಡ್ನಿಂದ ಸ್ಥಾನಪಲ್ಲಟಗೊಳಿಸುತ್ತೆ. ಹಾಗಾಗಿ ಇದು ಒಂದು ಸ್ಥಾನಪಲ್ಲಟ ಕ್ರಿಯೆ. ಇದೇ ಪ್ರಶ್ನೆಯ ಎರಡನೇ ಭಾಗ, ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಮತ್ತು ಬಹಿರುಷ್ಣಕ ಅಂತರುಷ್ಣಕ ಕ್ರಿಯೆಗಳನ್ನು ಗುರುತಿಸಿ ಅಂತಿದೆ. ಇದರಲ್ಲಿ ಒಂದನೇದು ಫೆರಸ್ ಸಲ್ಫೇಟ್ನ ಹರಳುಗಳನ್ನು ಕಾಸಿದಾಗ. ಫೆರಸ್ ಸಲ್ಫೇಟ್ ಅಂತ ಹೇಳಿದ್ರೆ FeSO4. ಇದನ್ನು ಕಾಯಿಸಿದಾಗ ಏನಾಗುತ್ತೆ, ಇದು ವಿಭಜನೆ ಹೊಂದುತ್ತೆ, ಅಂದರೆ ಉಷ್ಣ ವಿಭಜನೆ ಆಗುತ್ತೆ. ಇಲ್ಲಿ FeSO4 ವಿಭಜನೆ ಹೊಂದಿ Fe2O3 ಫೆರಸ್ ಆಕ್ಸೈಡ್ ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಡ್ರೈಆಕ್ಸೈಡ್ಗಳು ಬಿಡುಗಡೆ ಆಗ್ತವೆ. ಇಲ್ಲಿ ಉಷ್ಣ ಏನಾಗುತ್ತೆ, ಹೀರಿಕೆ ಆಗುತ್ತೆ. ಹಾಗಾಗಿ ಇದು ಅಂತರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆ. ಅದೇ ಥರ ಎರಡನೇದು, ಕ್ಯಾಲ್ಶಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಕ್ಯಾಲ್ಶಿಯಂನ ಹೈಡ್ರಾಕ್ಸೈಡ್ ಬಿಡುಗಡೆ ಆಗುತ್ತೆ, ಜೊತೆಗೆ ಹೆಚ್ಚು ಪ್ರಮಾಣದ ಉಷ್ಣ ಬಿಡುಗಡೆ ಆಗುತ್ತೆ. ಇಲ್ಲಿ ಉಷ್ಣ ವಾತಾವರಣಕ್ಕೆ ಬಿಡುಗಡೆ ಆಗ್ತಿರೋದ್ರಿಂದ ಇದನ್ನು ನಾವು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಹಾಗಾಗಿ ಇದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ಮುಂದಿನ ಪ್ರಶ್ನೆ, ಎರಡು ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 12 ಮತ್ತು 16 ಆಗಿವೆ. ಈ ಎರಡು ಧಾತುಗಳನ್ನು ಆಧುನಿಕ ಆವರ್ತ ಕೋಷ್ಟಕದ ಒಂದೇ ಆವರ್ತದಲ್ಲಿ ಇಡಬಹುದೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಈ ಎರಡು ಧಾತುಗಳಲ್ಲಿ ಯಾವುದು ಹೆಚ್ಚು ವಿದ್ಯುದ್ದನೀಯವಾಗಿದೆ, ಏಕೆ? ಇಲ್ಲಿ ನಮಗೆ ಕೊಟ್ಟಿರುವಂಥ ಪರಮಾಣು ಸಂಖ್ಯೆಗಳಿಗೆ ನಾವು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬರೆದಾಗ 12ರದ್ದು ಎಲೆಕ್ಟ್ರಾನಿಕ್ ವಿನ್ಯಾಸ 2,8,2. ಅದೇ ಥರ 16ರದ್ದು 2,8,6. ಸೊ ಇಲ್ಲಿ ಎರಡರಲ್ಲೂ ಅಂದರೆ 12 ಮತ್ತು 16 ಎರಡೂ ಧಾತುಗಳಲ್ಲೂ ಒಂದೇ ಕವಚಗಳು ಇದೆ, ಅಂದರೆ ಒಂದೇ ಸಂಖ್ಯೆಯ ಕವಚಗಳಿದೆ, ಅಂದರೆ 3 ಕವಚಗಳಿದೆ. ಹಾಗಾಗಿ ಇವುಗಳನ್ನು ಒಂದೇ ಆವರ್ತದಲ್ಲಿ ಇಡಬಹುದು. ಮತ್ತು ಇಲ್ಲಿ ಯಾವುದು ಹೆಚ್ಚು ವಿದ್ಯುದ್ದನೀಯವಾಗಿದೆ ಅಂತ ಹೇಳ್ತಾರೆ. ವಿದ್ಯುದ್ದನೀಯ ಆಗಿರೋದು 12. ಯಾಕೆ ಅಂತ ಹೇಳಿದ್ರೆ, ಆವರ್ತದಲ್ಲಿ ಯಾವಾಗಲೂ ಮುಂದೆ ಸಾಗದಂಗೆಲ್ಲ, ಅಂದರೆ ಎಡದಿಂದ ಬಲಕ್ಕೆ ಹೋದಂಗೆ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವಂಥ ಪ್ರವೃತ್ತಿ
ಕಡಿಮೆ ಆಗುತ್ತೆ, ಅಂದರೆ ಲೋಹೀಯ ಗುಣ ಕಡಿಮೆ ಆಗುತ್ತೆ. ಹಾಗಾಗಿ ಇಲ್ಲಿ ಪರಮಾಣು ಸಂಖ್ಯೆ 12 ಇರುವಂಥ ಧಾತು ಹೆಚ್ಚು ವಿದ್ಯುತ್ ಧನಿಯಾಗಿರುತ್ತೆ. ಮುಂದಿನ ಪ್ರಶ್ನೆ, ಇದು 4 ಮಾರ್ಕ್ಸ್ ಪ್ರಶ್ನೆ. ಅಯೋನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿದ್ದಾಗ ವಿದ್ಯುತ್ತನ್ನು ಪ್ರವಹಿಸುವುದಿಲ್ಲ, ಆದರೆ ದ್ರವಿತ ಸ್ಥಿತಿಯಲ್ಲಿದ್ದಾಗ ಒಳ್ಳೆಯ ವಿದ್ಯುತ್ ವಾಹಕಗಳು ಯಾಕೆ? ಉತ್ತರ, ಘನ ಸ್ಥಿತಿಯಲ್ಲಿದ್ದಾಗ ಅಯಾನುಗಳು ಚಲಿಸೋದಿಲ್ಲ, ಆದರೆ ದ್ರವ ಸ್ಥಿತಿಯಲ್ಲಿದ್ದಾಗ ಮೋಲ್ಟನ್ ಸ್ಟೇಟ್, ಈ ಮೋಲ್ಟನ್ ಸ್ಟೇಟಲ್ಲಿದ್ದಾಗ ಅಯಾನುಗಳು ಚಲಿಸುತ್ತವೆ. ಹೀಗಾಗಿ ಇಲ್ಲಿ ವಿದ್ಯುತ್ತನ್ನು ಹರಿಯಬಿಡುತ್ತೆ. ಹಾಗಾಗಿ ಅಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿದ್ದಾಗ ವಿದ್ಯುತ್ತನ್ನು ಪ್ರವಹಿಸೋದಿಲ್ಲ, ಆದರೆ ದ್ರವಿತದ ಸ್ಥಿತಿಯಲ್ಲಿ ವಿದ್ಯುತ್ತನ್ನು ಪ್ರವಹಿಸುತ್ತೆ. ಇದೇ ಪ್ರಶ್ನೆಯ ಸಬ್ ಕ್ವೆಶ್ಚನ್ ಇನ್ನೊಂದು ಬಿ. ಕ್ವೆಶ್ಚನ್ ಬಿ, ಮೆಗ್ನೀಷಿಯಂ ಕ್ಲೋರೈಡ್ನ ಉಂಟಾಗುವಿಕೆಯನ್ನು ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸದ ಮೂಲಕ ಬರೆಯಿರಿ. ಇದಕ್ಕೆ ಉತ್ತರ, ಮೆಗ್ನೀಷಿಯಂ ಕ್ಲೋರೈಡ್ದು ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸ ಇಲ್ಲಿದೆ ನೋಡಿ. Mg ಮೆಗ್ನೀಷಿಯಮಲ್ಲಿ 2 ಎಲೆಕ್ಟ್ರಾನ್ಗಳು, ಅದೇ ಥರ ಕ್ಲೋರಿನ್ನಲ್ಲಿ 1 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ, ಮೆಗ್ನೀಷಿಯಮಲ್ಲಿ 2 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ. ಹಾಗಾಗಿ Mg2+ ಆಗುತ್ತೆ. ಅದೇ ಥರ ಕ್ಲೋರಿನ್ ಮೈನಸ್. ಸೊ 1 Mgಗೆ 2 ಎಲೆಕ್ಟ್ರಾನ್ಗಳನ್ನು ಕೊಡುವಂಥ ಶಕ್ತಿ ಇದೆ. ಹಾಗಾಗಿ ಅಲ್ಲಿ ಅದೇನು ಮಾಡುತ್ತೆ, 2 ಕ್ಲೋರಿನ್ ಜೊತೆ ಬಂಧವನ್ನು ಉಂಟು ಮಾಡುತ್ತೆ. ಸೊ 1 ಎಲೆಕ್ಟ್ರಾನಿಂದ 1 ಕ್ಲೋರಿನ್ ಜೊತೆಗೆ, ಇನ್ನೊಂದು ಎಲೆಕ್ಟ್ರಾನಿಂದ ಇನ್ನೊಂದು ಕ್ಲೋರಿನ್ ಜೊತೆಗೆ. ಹಾಗಾಗಿ ಮೆಗ್ನೀಷಿಯಮ್ 2+ ಆಗುತ್ತೆ, ಹಾಗೆ Cl2- ಆಗಿರುತ್ತೆ. ಕೊನೆಗೆ ಈ ಮೆಗ್ನೀಷಿಯಮ್ ಮತ್ತು ಕ್ಲೋರಿನ್ ಎರಡೂ ಸೇರಿ MgCl2 ಉಂಟಾಗುತ್ತದೆ. ಮುಂದಿನ ಪ್ರಶ್ನೆ, ಇದು 5 ಮಾರ್ಕ್ಸ್ ಪ್ರಶ್ನೆ. ಇಲ್ಲಿ 5 ಮಾರ್ಕ್ಸು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಯಾವುದ್ರಲ್ಲಿ ಬೇಕಾದರೂ ಕೇಳ್ಬೋದು. ಬಟ್ ಒಂದೇ ಪ್ರಶ್ನೆ ಇರುತ್ತೆ, 5 ಅಂಕದ್ದು ಒಂದೇ ಪ್ರಶ್ನೆ. ಇಲ್ಲಿ ರಸಾಯನಶಾಸ್ತ್ರದಲ್ಲಿ 5 ಅಂಕದ ಪ್ರಶ್ನೆ ಕೇಳಿರೋದ್ರಿಂದ ಇನ್ನು ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರದಲ್ಲಿ 5 ಅಂಕದ ಪ್ರಶ್ನೆ ಬರೋದಿಲ್ಲ. ಈಗ ಪ್ರಶ್ನೆ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗಿರುವ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ ಇದೆ. ಇಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಈ ಕಾರ್ಬನ್ ಪರಮಾಣುಗಳ ನಡುವೆ ಯಾವಾಗಲೂ ಏಕಬಂಧ ಇರುತ್ತೆ. ಹಾಗೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಮಧ್ಯೆ, ಅಂದರೆ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇರುತ್ತೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಡಿಮೆ ಕ್ರಿಯಾಶೀಲವಾಗಿರುತ್ತೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೆಚ್ಚು ಕ್ರಿಯಾಶೀಲ ಆಗಿರುತ್ತೆ. ಇದಕ್ಕಿನ್ನೂ ನೀವು ಬೇಕಾದರೆ ಮತ್ತು ಬರಿಬೋದು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆ ಆಲ್ಕೇನ್ಗಳಾಗಿರುತ್ತೆ. ಅದೇ ಥರ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆ ಆಲ್ಕೀನ್ ಮತ್ತು ಆಲ್ಕೈನ್ ಆಗಿರುತ್ತೆ. ಇದೇ ಪ್ರಶ್ನೆಯಲ್ಲಿ ಇನ್ನೊಂದು ಬಿ ಭಾಗ ಇದೆ. ಅದರಲ್ಲಿ ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಬರೆಯಿರಿ. ಇದರಲ್ಲಿ ಮೊದಲನೇದು ಪ್ರೊಪನೋಯಿಕ್ ಆಮ್ಲ. ಇಲ್ಲಿ ಕ್ರಿಯಾಗುಂಪು ಕಾರ್ಬಾಕ್ಸಿಲಿಕ್ ಆಮ್ಲ ಆಗಿರುತ್ತೆ. ಹಾಗಾಗಿ ಇಲ್ಲಿ ನೀವು ಫಾರ್ಮುಲಾ ಬರಿಬೋದು CH3CH2COOH. ರಚನಾ ಸೂತ್ರನೂ ಗಮನಿಸಿ, C=OH ಇದೆ, ಅಂದರೆ COOH ಇಲ್ಲಿ ಕ್ರಿಯಾಗುಂಪಿರುತ್ತೆ. ಅದೇ ಥರ ಎರಡನೇದು ಸೈಕ್ಲೋಹೆಕ್ಸೇನ್ ಮತ್ತು ಮೂರನೇದು ಪೆಂಟೇನ್ ಇದೆ. ಪೆಂಟೇನ್ ಅಂದರೆ ಇದು ಆಲ್ಕೇನ್ ಗುಂಪಿಗೆ ಸೇರುತ್ತೆ. ಇಲ್ಲಿ ಪೆಂಟ್ ಅಂದರೆ 5, ಸೊ ಫಾರ್ಮುಲಾ C5H12, CnH2n+2 ಫಾರ್ಮುಲಾನ ಹಾಕಿ ಬರೆದ್ರೆ C5H12 ಆಗುತ್ತೆ. ನೀವು ರಚನಾ ಸೂತ್ರ ನೋಡಿ, ಎಲ್ಲದರಲ್ಲೂ ಏಕಬಂಧ ಮಾತ್ರ ಇರುತ್ತೆ. ಹಾಗೆ ಇನ್ನೊಂದು ಸೈಕ್ಲೋಹೆಕ್ಸೇನ್ ಫಾರ್ಮುಲಾ C6H12. ಇದು ನೋಡೋದಕ್ಕೆ ಬೆನ್ಸಿನ್ ಥರನೇ ಇರುತ್ತೆ, ಆದರೆ ಬೆನ್ಸಿನಲ್ಲಿ ನಮಗೆ ಡಬಲ್ ಬಾಂಡ್ ಸಿಗುತ್ತೆ ಆಲ್ಟರ್ನೇಟ್ ಆಗಿ. ಇಲ್ಲಿ ಯಾವುದೇ ಥರ ದ್ವಿಬಂಧ ಇರಲ್ಲ, ಎಲ್ಲ ಏಕಬಂಧ ಇರುತ್ತೆ. ಸರಪಳಿ ಮಾತ್ರ ಚಕ್ರೀಯ ಸರಪಳಿ ಇರುತ್ತೆ, ಸೈಕ್ಲಿಕ್ ಚೈನ್ ಇರುತ್ತೆ. ಇದಿಷ್ಟು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಉತ್ತರಗಳು. ಹಾಗೆಯೇ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಜೀವಶಾಸ್ತ್ರದ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಇದರಲ್ಲಿ ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, ಎಲೆಗಳ ಬಾಡುವಿಕೆಯನ್ನು ಉಂಟು ಮಾಡುವ ಸಸ್ಯ ಹಾರ್ಮೋನ್. ಬಾಡುವಿಕೆಯನ್ನು ಉಂಟು ಮಾಡೋದು ಆಬ್ಸಿಸಿಕ್ ಆಮ್ಲ, ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಹೂ ಬಿಡುವ ಸಸ್ಯಗಳಲ್ಲಿ ಜರುಗುವ ಸಂತಾನೋತ್ಪತ್ತಿಯ ಹಂತಗಳ ಸರಿಯಾದ ಕ್ರಮ. ಇದು ಯಾವಾಗಲೂ ಅಷ್ಟೇ ಲಿಂಗಾಣುಗಳಿಂದ ಶುರುವಾಗುತ್ತೆ. ಈ ಲಿಂಗಾಣುಗಳು ಸೇರಿ
ಯುಗ್ಮಜ ಉಂಟಾಗುತ್ತೆ, ಯುಗ್ಮಜದಿಂದ ಭ್ರೂಣ, ಭ್ರೂಣದ ನಂತರ ಬೀಜ ಉಂಟಾಗುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕಾರ್ಬೋಹೈಡ್ರೇಟುಗಳು, ಪ್ರೋಟೀನುಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ. ಕಾರ್ಬೋಹೈಡ್ರೇಟು, ಪ್ರೋಟೀನ್ ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಜೀರ್ಣ ಆಗೋದು ಸಣ್ಣ ಕರಳಿನಲ್ಲಿ. ಹಾಗಾಗಿ ಸರಿ ಉತ್ತರ ಆಪ್ಷನ್ ಡಿ, ಸಣ್ಣ ಕರಳು. ಮಾನವ ಸ್ತ್ರೀಯಲ್ಲಿ ಫಲಿತಗೊಳ್ಳದ ಅಂಡವು ಒಳಗೊಂಡಿರುವುದು ಯಾವ ವರ್ಣತಂತುವನ್ನು ಅಂತ. ಇಲ್ಲಿ ಸ್ತ್ರೀಯರಲ್ಲಿ ಯಾವಾಗಲೂ ಎಕ್ಸ್ ಕ್ರೋಮೋಸೋಮ್ ಮಾತ್ರ ಇರುತ್ತೆ, ಪುರುಷರಲ್ಲಿ ಆದರೆ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ ಎರಡೂ ಇರುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಎಕ್ಸ್ ವರ್ಣತಂತು. ಮುಂದಿನ ಪ್ರಶ್ನೆ, ಇದು 1 ಮಾರ್ಕ್ ಕ್ವೆಶನ್ಸು. ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಬೆರಳಿನಿಂದ ಸ್ಪರ್ಶಿಸಿದಾಗ ಎಲೆಗಳ ಮಡಚುವಿಕೆಯು ಅನುವರ್ತನೆಯಲ್ಲ ಏಕೆ ಅಂತ. ಉತ್ತರ, ಯಾಕೆಂದರೆ ಇದು ದಿಕ್ಕನ್ನು ಅವಲಂಬಿಸದೇ ಇರೋವಂಥ ಚಲನೆಯಾಗಿದೆ, ಇದಕ್ಕೆ ದಿಕ್ಕಿರೋದಿಲ್ಲ. ಮುಂದಿನ ಪ್ರಶ್ನೆ, ಕಾರ್ಯಾನುರೂಪಿ ಅಂಗಗಳು ಎಂದರೇನು. ಕಾರ್ಯಾನುರೂಪಿ ಅಂಗಗಳು ಅಂದರೆ ಬೇರೆ ಬೇರೆ ರೀತಿಯ ಭಿನ್ನ ರೀತಿಯ ರಚನೆಯನ್ನು ಹೊಂದಿರ್ತವೆ, ಆದರೆ ಒಂದೇ ರೀತಿಯ ಕಾರ್ಯವನ್ನು ನಿರ್ವಹಿಸ್ತವೆ. ಇವುಗಳನ್ನು ಕಾರ್ಯಾನುರೂಪಿ ಅಂಗಗಳು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರವೇನು. ವಿಘಟಕ ಜೀವಿಗಳು ಸತ್ತ ಜೀವಿಗಳನ್ನು ಮತ್ತು ತ್ಯಾಜ್ಯಗಳನ್ನು ವಿಭಜಿಸಿ ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸುತ್ತವೆ. 1 ಮಾರ್ಕ್ ಕೇಳಿರೋದ್ರಿಂದ ಇಷ್ಟು ಬರೆದ್ರೂ ಸಾಕಾಗತ್ತೆ. ಸಂಪೂರ್ಣವಾಗಿ ಬರೆಯೋದು ಅಂದರೆ ಸಸ್ಯಗಳು ಈ ಒಂದು ಸಾವಯವ ಪದಾರ್ಥಗಳನ್ನ ಹೀರಿಕೊಂಡು ಬೆಳೆಯುತ್ತೆ. ಈ ರೀತಿಯಾಗಿ ಇವು ಪದಾರ್ಥಗಳ ಮರುಪೂರಣದಲ್ಲಿ ಪಾಲ್ಗೊಳ್ಳುತ್ತೆ. ಹಾಗಾಗಿ ಇವುಗಳ ಪಾತ್ರ ಬಹುಮುಖ್ಯ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಒಂದು ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದುಕೊಂಡ ಗುಣಲಕ್ಷಣಗಳು ಅನುವಂಶೀಯವಾಗಿರುವುದಿಲ್ಲ ಯಾಕೆ. ಯಾಕೆ ಅಂತ ಹೇಳಿದ್ರೆ ಗಳಿಸಿದ ಗುಣಗಳು ಯಾವಾಗಲೂ ಕೂಡ ಡಿ ಎನ್ ಎ ಅಂದರೆ ಜೀನ್ಗೆ ವರ್ಗಾವಣೆ ಆಗೋದಿಲ್ಲ, ಹಾಗಾಗಿ ಇವು ಅನುವಂಶೀಯ ಆಗೋದಿಲ್ಲ. ಮುಂದಿನ ಪ್ರಶ್ನೆ, ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಬೌಮನ್ನನ ಕೋಶವನ್ನು ಗುರುತಿಸಿ ಅಂತಿದೆ. ಇಲ್ಲಿ ನೆಫ್ರಾನ್ನ ಚಿತ್ರ ಬರೆದು ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಬರೀ ಬೌಮನ್ನ ಕೋಶ ಅಂದರೆ ಬೌಮನ್ಸ್ ಕ್ಯಾಪ್ಸೂಲ್ನ ಮಾತ್ರ ಮಾರ್ಕ್ ಮಾಡಿದ್ರೆ ಸಾಕಾಗತ್ತೆ. ಇದಕ್ಕೆ 2 ಅಂಕಗಳು. ಮುಂದಿನ ಪ್ರಶ್ನೆ, ಇದು ಅಥವಾ ಪ್ರಶ್ನೆ. ಅದರಲ್ಲಿ ಮೊದಲನೇ ಭಾಗ, ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಒಳಗಾಗದ ವಸ್ತುಗಳ ನಡುವಣ ಇರುವ ಯಾವುದಾದರೂ 2 ವ್ಯತ್ಯಾಸಗಳನ್ನು ತಿಳಿಸಿ ಅಂತಿದೆ. ಇದಕ್ಕೆ ಉತ್ತರ, ವಿಘಟನೀಯ ವಸ್ತುಗಳು ಯಾವಾಗಲೂ ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳಿಂದ ಕೊಳೆಯಲ್ಪಡುತ್ತೆ ಮತ್ತು ಇವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚುತ್ತೆ. ಉದಾಹರಣೆಗೆ ನಾವು ಕಾಗದ, ಚರಂಡಿ ನೀರು ಬರೀಬೋದು. ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಅಂತ ಹೇಳಿದ್ರೆ ಇವು ಸೂಕ್ಷ್ಮಜೀವಿಗಳಿಂದ ಕೊಳೆಯಲ್ಪಡೋದಿಲ್ಲ ಮತ್ತು ಇದು ನೀರು ಮತ್ತು ಮಣ್ಣನ್ನು ಮಾಲಿನ್ಯ ಮಾಡುತ್ತೆ. ಉದಾಹರಣೆಗೆ ನಾವು DDTನ ಹೇಳ್ಬೋದು. ಮುಂದಿನ ಪ್ರಶ್ನೆ, ಇದು ಇಂಟರ್ನಲ್ ಚಾಯ್ಸ್ ಪ್ರಶ್ನೆ. ಇದರಲ್ಲೇ ಇರುವಂಥ ಚಾಯ್ಸು, ಹುಲ್ಲುಗಾವಲಿನ ಒಂದು ಆಹಾರ ಸರಪಳಿಯನ್ನು ಬರೆದು ಅದರಲ್ಲಿರುವ ವಿವಿಧ ಪೋಷಣ ಸ್ತರಗಳನ್ನು ಹೆಸರಿಸಿ. ಇಲ್ಲಿ ಹುಲ್ಲುಗಾವಲು ಅಂತ ಹೇಳಿರೋದ್ರಿಂದ ಹುಲ್ಲು ತಿನ್ನುವಂಥ ಪ್ರಾಣಿಗಳಿಂದ ಶುರುವಾಗುತ್ತೆ. ಹಾಗಾಗಿ ಇದಕ್ಕೆ ಉತ್ತರ ಹುಲ್ಲು, ಮಿಡತೆ, ಹಾವು, ಕಪ್ಪೆ, ಹದ್ದು ಹೀಗೆ ಬರಿಬೋದು. ಇಲ್ಲಿ ಹುಲ್ಲು ಬಂದು ಉತ್ಪಾದಕ ಜೀವಿ, ಹಾಗೆ ಅದು ಮೊದಲನೇ ಪೋಷಣ ಸ್ತರ. ಆಮೇಲೆ ಪ್ರಥಮ ಹಂತದ ಭಕ್ಷಕರು ಮಿಡತೆ, ಇದು 2ನೇ ಪೋಷಣ ಸ್ತರ. ಹಾಗೆಯೇ ಕಪ್ಪೆ 3 ಮತ್ತು ಹಾವು 4ನೇ ಪೋಷಣ ಸ್ತರ. ಹಾಗೆ ಹದ್ದು ಅಂತ ತೊಗೊಂಡ್ರೆ ಅದು 5ನೇ ಪೋಷಣ ಸ್ತರ ಹೋಗುತ್ತೆ. ಸೊ T1, T2, T3, T4, T5. ಮುಂದಿನ ಪ್ರಶ್ನೆ, ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರುತ್ತದೆ, ಹೇಗೆ ಸಮರ್ಥಿಸಿ. ಉತ್ತರ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಸ್ಯಗಳು ಬಳಸಿಕೊಂಡ ಸೂರ್ಯನ ಶಕ್ತಿ ಸೂರ್ಯನಿಗೆ ವಾಪಸ್ ಹೋಗೋದಿಲ್ಲ. ಅದೇ ರೀತಿ ಇಲ್ಲಿ ಶಕ್ತಿ ಹರಿವು ಪೋಷಣೆ ಮೂಲಕ ನಡೆಯೋದ್ರಿಂದ ಸಸ್ಯಾಹಾರಿಗಳನ್ನು ಮಾಂಸಾಹಾರಿಗಳು ತಿಂತವೆ ಹೊರತು ಮಾಂಸಾಹಾರಿಗಳನ್ನು ಸಸ್ಯಾಹಾರಿಗಳು ತಿನ್ನೋದಿಲ್ಲ. ಹಾಗಾಗಿ ಮತ್ತೆ ಸಸ್ಯಗಳಿಗೆ ವಾಪಸ್ ಶಕ್ತಿ ಹೋಗೋದಿಲ್ಲ. ಆದ್ದರಿಂದ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಹರಿವು ಏಕಮುಖವಾಗಿ ಇರುತ್ತೆ. ಮುಂದಿನ ಪ್ರಶ್ನೆ, ಇದು 3 ಮಾರ್ಕ್ಸ್ ಪ್ರಶ್ನೆ. ಇದರಲ್ಲೂ ಕೂಡ ಅಥವಾ ಪ್ರಶ್ನೆ ಇದೆ. ಜೀವಿಗಳ ಕೋಶ ದ್ರವ್ಯದಲ್ಲಿ ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ನ ವಿಭಜನೆಯನ್ನು ತೋರಿಸುವ ಹರಿವು ನಕ್ಷೆಯನ್ನು ಬರೆಯಿರಿ ಅಂತಿದೆ. ಉತ್ತರ, ಇಲ್ಲಿ ಗ್ಲೂಕೋಸ್ 3 ರೀತಿಯಲ್ಲಿ ವಿಭಜನೆ ಆಗುತ್ತೆ. ಅದನ್ನು ನೀವು ನಕ್ಷೆಯಲ್ಲಿ ಗಮನಿಸ್ಬೋದು. ಮೊದಲನೇದು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ. ಇದು ಸಾಮಾನ್ಯವಾಗಿ ಮನುಷ್ಯರಲ್ಲಿ ನಡೆಯೋದಿಲ್ಲ, ಈಸ್ಟ್ಗಳಲ್ಲಿ ನಡೆಯುತ್ತೆ. ಇದರಲ್ಲಿ ಸಿಗುವಂಥ ಎಂಡ್ ಪ್ರಾಡಕ್ಟ್ ಉತ್ಪನ್ನ ಏನಪ್ಪ ಅಂತ ಹೇಳಿದ್ರೆ ಎಥೆನಾಲು, ಕಾರ್ಬನ್ ಡೈಆಕ್ಸೈಡು, ಅದೇ ರೀತಿ ಶಕ್ತಿ. ಹಾಗೆಯೇ ಆಕ್ಸಿಜನ್ ಕೊರತೆ ಆದಾಗ ಏನಾಗುತ್ತೆ, ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿಯಾಗಿ ರೂಪುಗೊಳ್ಳುತ್ತೆ, ವಿಭಜನೆ ಹೊಂದುತ್ತೆ. ಅದೇ ರೀತಿ ಆಕ್ಸಿಜನ್ ಉಪಸ್ಥಿತಿ, ಇದು ನಾರ್ಮಲ್ ಆಗಿ ನಡೆಯುವಂಥದ್ದು. ಇದು ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಇದರಲ್ಲಿ ಬರುವಂಥ ಉತ್ಪನ್ನ ಶಕ್ತಿ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಮುಂದಿನ ಪ್ರಶ್ನೆ, ಮನುಷ್ಯರ ಗಂಡು ಸಂತಾನೋತ್ಪತ್ತಿ ವ್ಯೂಹವನ್ನು ವಿವರಿಸಿ.
ಇದರಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಕೆಳಗಿನ ಭಾಗಗಳಿದೆ ಮತ್ತು ಈ ರೀತಿ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಅದರಲ್ಲಿ ಮೊದಲನೇ ಭಾಗ ವೃಷಣಗಳು. ಇವು ವೀರ್ಯಾಣುಗಳನ್ನು ಉತ್ಪಾದನೆ ಮಾಡ್ತವೆ. ವೃಷಣ ಚೀಲ, ಇದು ವೃಷಣಗಳಿರುವಂಥ ಭಾಗ. ದೇಹದ ತಾಪಕ್ಕಿಂತ ಕಡಿಮೆ ತಾಪ ಇರೋಂಗೆ ಇದು ಕಾರ್ಯನಿರ್ವಹಿಸುತ್ತೆ. ಮತ್ತು ವೀರ್ಯನಾಳ, ಇದು ವೃಷಣದಿಂದ ಶಿಶ್ನಕ್ಕೆ ವೀರ್ಯಾಣುಗಳನ್ನು ಸಾಗಿಸುತ್ತೆ. ಪ್ರಾಸ್ಟೇಟ್ ಗ್ರಂಥಿ, ಇದು ಒಂದು ರೀತಿ ದ್ರವವನ್ನು ಸ್ರವಿಸುತ್ತೆ. ಇದರಲ್ಲಿ ರಾಸಾಯನಿಕ ಕಿಣ್ವಗಳು ಕೂಡ ಇರುತ್ತೆ. ನಂತರ ಇದನ್ನು ವೀರ್ಯ ಅಂತ ಕೂಡ ಕರೀತಾರೆ. ನೆಕ್ಸ್ಟು ವೀರ್ಯ ಕೋಶಿಕೆ, ಇದು ವೀರ್ಯಾಣುವಿಗೆ ದ್ರವವನ್ನು ಸೇರ್ಪಡೆ ಮಾಡುತ್ತೆ. ಈ ದ್ರವ ವೀರ್ಯಾಣುಗಳ ಪೋಷಣೆಗೆ ಅಗತ್ಯವಾಗಿರುವಂಥ ವಸ್ತುಗಳನ್ನು ಒಳಗೊಂಡಿರುತ್ತೆ. ಮುಂದಿನ ಪ್ರಶ್ನೆ, ಕೆಂಪು ಬಣ್ಣದ ಹೂಗಳನ್ನು ಹೊಂದಿರುವ ಎತ್ತರದ ಬಟಾಣಿ ಸಸ್ಯವನ್ನು ಬಿಳಿ ಬಣ್ಣದ ಹೂಗಳನ್ನು ಹೊಂದಿರುವ ಕುಬ್ಜ ಬಟಾಣಿ ಗಿಡದೊಂದಿಗೆ ಸಂಕರಣಗೊಳಿಸಲಾಗಿದೆ. ದ್ವಿತಳೀಕರಣದ F2 ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚೆಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ F2 ಪೀಳಿಗೆಯಲ್ಲಿ ಉಂಟಾಗುವ ವಿವಿಧ ಸಸ್ಯಗಳ ಅನುಪಾತವನ್ನು ತಿಳಿಸಿ ಅಂತಿದೆ. ಉತ್ತರ, ಇಲ್ಲಿ ಎತ್ತರದ ಬಟಾಣಿ ಗಿಡದ ಗ್ಯಾಮಿಟ್ಸು ಲಿಂಗಾಣುಗಳು TTRR ಇರೋದ್ರಿಂದ ಕ್ಯಾಪಿಟಲ್ T ಕ್ಯಾಪಿಟಲ್ R, ಕ್ಯಾಪಿಟಲ್ T ಕ್ಯಾಪಿಟಲ್ R ಎರಡು ಲಿಂಗಾಣುಗಳು. ಅದೇ ರೀತಿ ಕುಬ್ಜ ಬಟಾಣಿ ಗಿಡದಲ್ಲಿ ಸ್ಮಾಲ್ t ಮತ್ತು ಸ್ಮಾಲ್ r ಗ್ಯಾಮಿಟ್ಗಳು ಲಿಂಗಾಣುಗಳಾಗಿರುತ್ತವೆ. ಈಗ F1 ಜನರೇಷನಲ್ಲಿ ದೊರೆಯುವಂಥ ಎಲ್ಲ ಗಿಡಗಳು ಎತ್ತರವಾಗಿ ಮತ್ತು ಕೆಂಪು ಹೂಗಳನ್ನು ಹೊಂದಿರುತ್ತೆ. ಆದರೆ ಅದರದ್ದು ಜೀನ್ಸ್ ಬಂದು ಕ್ಯಾಪಿಟಲ್ T ಸ್ಮಾಲ್ t ಕ್ಯಾಪಿಟಲ್ R ಸ್ಮಾಲ್ r ಇರುತ್ತೆ. ಹಾಗಾಗಿ F2 ಜನರೇಷನಲ್ಲಿ ನಾವು ಲಿಂಗಾಣುಗಳನ್ನು ತಗೊಂಡಾಗ ಕ್ಯಾಪಿಟಲ್ T ಕ್ಯಾಪಿಟಲ್ R ಕ್ಯಾಪಿಟಲ್ T ಸ್ಮಾಲ್ r ಸ್ಮಾಲ್ t ಕ್ಯಾಪಿಟಲ್ R ಸ್ಮಾಲ್ t ಸ್ಮಾಲ್ r ಇರುತ್ತೆ. ಈಗ ಇದನ್ನು ನಾವು ಚೆಕ್ಕರ್ ಬೋರ್ಡ್ ಮೂಲಕ ಬರೆದಾಗ ನಮಗೆ 9 ಎತ್ತರದ ಕೆಂಪು ಹೂಗಳನ್ನು ಬಿಡುವಂಥ ಸಸ್ಯಗಳು, 3 ಎತ್ತರದ ಬಿಳಿ ಹೂಗಳನ್ನು ಬಿಡುವಂಥ ಸಸ್ಯಗಳು, 3 ಕೆಂಪು ಹೂಗಳನ್ನು ಬಿಡುವಂಥ ಕುಳ್ಳನೆಯ ಅಂದರೆ ಕುಬ್ಜ ಸಸ್ಯಗಳು, ಅದೇ ಥರ 1 ಬಿಳಿ ಹೂವನ್ನು ಬಿಡುವಂಥ ಕುಬ್ಜ ಸಸ್ಯ ಉಂಟಾಗುತ್ತೆ. ಹಾಗಾಗಿ ಇಲ್ಲಿ ಈ ಒಂದು ಸಸ್ಯಗಳ ಅನುಪಾತ 9:3:3:1 ಆಗಿರುತ್ತೆ. ಇದೇ ಪ್ರಶ್ನೆಯಲ್ಲಿ ಇನ್ನೊಂದು ಚಾಯ್ಸ್ ಪ್ರಶ್ನೆ ಇದೆ ಅಥವಾ ಪ್ರಶ್ನೆ, ಪ್ರಭೇದೀಕರಣ ಎಂದರೇನು? ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾದ ಅಂಶಗಳನ್ನು ತಿಳಿಸಿ. ಉತ್ತರ, ಪ್ರಸ್ತುತ ಅಸ್ತಿತ್ವದಲ್ಲಿರುವಂಥ ಪ್ರಭೇದಗಳಿಂದ ಹೊಸ ಪ್ರಭೇದಗಳು ಉಂಟಾಗೋದಕ್ಕೆ ನಾವು ಪ್ರಭೇದೀಕರಣ ಅಂತ ಹೇಳ್ತೀವಿ. ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾಗುವ ಅಂಶಗಳು ಅಂತ ಹೇಳಿದ್ರೆ, ಒಂದು ಆ ವಂಶವಾಹಿಗಳ ಹರಿವು ಮತ್ತು ನಿಸರ್ಗದ ಆಯ್ಕೆ, ಅದೇ ಥರ ಎರಡನೇದು ವರ್ಣತಂತುಗಳ ಸಂಖ್ಯೆಗಳಲ್ಲಿ ಬದಲಾವಣೆ, ಹಾಗೆ ಮೂರನೇದು ಭೌಗೋಳಿಕವಾಗಿ ಪ್ರತ್ಯೇಕಿಸಲ್ಪಟ್ಟ ಉಪಸಮೂಹಗಳ ನಡುವೆ ಸಂತಾನೋತ್ಪತ್ತಿ. ಈ ಒಂದು ಅಂಶಗಳು ಹೊಸ ಪ್ರಭೇದದ ಉಗಮಕ್ಕೆ ಕಾರಣ ಆಗಿದೆ. ಮುಂದಿನ ಪ್ರಶ್ನೆ, ಇದು 4 ಮಾರ್ಕ್ಸ್ ಪ್ರಶ್ನೆ. ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಇದರಲ್ಲಿ ಕೆಳಗಿನ ಭಾಗಗಳನ್ನು ಗುರುತಿಸಿದ ಕೇವಲ 2 ಭಾಗಗಳನ್ನು ಕೇಳಿದ್ದಾರೆ, ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕ. ನೀವು ಚಿತ್ರದಲ್ಲಿ ಗಮನಿಸಿ, ಆ ಎರಡಕ್ಕೆ ನಾನು ಸಪ್ರೇಟಾಗಿ ಮಾರ್ಕ್ ಮಾಡಿದ್ದೀನಿ. ಇದಿಷ್ಟು ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಾಗಿದ್ವು. ಎಲ್ಲವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು.